ನಮಸ್ಕಾರ. ಮಾಧ್ಯಮ ಮಿತ್ರರ ಮೂಲಕ ನಾವು ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ತಿಳಿಸುವುದೇನೆಂದರೆ, ಇದು ಶತಮಾನದ ಒಂದು ಕಟ್ಟಡ. ಪುತ್ತೂರಿನ ಪೇಟೆಯ ಬದಿಯಲ್ಲಿ ಮಹಿಳಾ ಸ್ಟೇಷನ್ ಎದುರಿನಲ್ಲಿದ್ದದ್ದು. ಕೇದಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಈ 100 ವರ್ಷದ ಹಳೆಯ ಕಟ್ಟಡ ಈಗ ಗತಕಾಲಕ್ಕೆ ಸೇರುವಂಥ ಒಂದು ಸ್ಥಿತಿಯಲ್ಲಿದೆ. ಯಾಕಂತ ಹೇಳಿದರೆ, ಈ ಕಟ್ಟಡ ಇತ್ತೀಚೆಗೆ ಉಳ್ಳಾಲ್ತಿಯ ಒಂದು ಮೆರವಣಿಗೆ ಸಮಯದಲ್ಲಿ ಸ್ಥಳೀಯ ಶಾಸಕರಿಂದ ಒಂದು ಅರ್ಧಕಲ್ಲು ಧ್ವಂಸಗೊಳಿಸಲಾಗಿತ್ತು. ಅದರಲ್ಲಿ ನಮ್ಮ ಈ ಆಡಳಿತ ಮುಕ್ತೇಶ್ವರರು ಬಂಜಿಗುಡ್ಡೆ ಈಶ್ವರ ಭಟ್ರು ಸೇರಿಕೊಂಡಿದ್ದರು. ಇವರೆಲ್ಲರ ಈ ಒಂದು ದಾಷ್ಟ್ಯದಿಂದ ಈ ಒಂದು ಶತಮಾನದ ಒಂದು ಹಳೆಯ ಕಟ್ಟಡ ಈಗ ಬೀಳಲಿಕ್ಕೆ ಶುರುವಾಗಿ, ಮಳೆಗಾಲದ ಅನಾಹುತಕ್ಕೆ ಬೀಳಲಿಕ್ಕೆ ಶುರುವಾಗಿ, ಈಗ ನಮ್ಮ ಮುನ್ಸಿಪಾಲ್ಟಿ, ಪುತ್ತೂರು ಮುನ್ಸಿಪಾಲ್ಟಿ ನಗರಸಭೆಯವರು ವಿಪತ್ತು ನಿರ್ವಹಣಾ ಒಂದು ಕಾಯ್ದೆ ಪ್ರಕಾರ ಈ ಒಂದು ಕಟ್ಟಡವನ್ನು ತೆರವು ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಬಹಳ ಬೇಸರ ಇದೆ. ಆದರೆ ಸಾರ್ವಜನಿಕರ ಒಂದು ಏನು ಯಾರಿಗೂ ಪ್ರಾಣಹಾನಿ ಆಗಬಾರ್ದು, ಎಲ್ಲಿಯೂ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ನಗರಸಭೆಯ ಒಂದು ಕಾನೂನಿನ ಒಂದು ಅಡಿಯಲ್ಲಿ ಈ ಒಂದು ಕಟ್ಟಡವನ್ನು ತೆರವುಗೊಳಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕಾಗಿದೆ. ಯಾಕಂತ ಹೇಳಿದರೆ, ಅದರಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ನ್ಯಾಯಾಲಯದ ಮೂಲಕವೂ ಇದು ನಮಗೆ ಆದೇಶ ಬಂದಿದೆ. ಹಾಗಾಗಿ ಈ ಕಟ್ಟಡವನ್ನು ನಾವು ಈಗ ತೆರವು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಗರಸಭೆಯವರು